ಇತ್ತೀಚೆಗೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ನೀವು ಇಷ್ಟು ದಿನ ನಾನೇ ಸಿ ಎಂ ಅಂತ ಕರೆದಿದ್ರು, ಆದರೆ ಈಗ ನಾವು ಅಂತಿದ್ದಾರೆ ಅನ್ನೋ ಕನಕದಾಸರ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ರಿ. ಸರ್ಕಾರದಲ್ಲಿ ಈಗ ಸಂಕ್ರಾಂತಿ ಬರ್ತಾ ಇದೆ, ಈ ಸಿ ಎಂ ಚೇಂಜ್ ಆಗೋ ಮುಹೂರ್ತಗಳು ಅವರೇ ಶಾಸಕರಲ್ಲಿ ಬಾಯಿ ಮಾತಲ್ಲಿ ಬರ್ತಾನೆ ಇದೆ. ನಿಮ್ಗೆ ಅನ್ಸುತ್ತೆ ಸರ್ ಸರ್ಕಾರ ಸಿ ಎಂ ಬದಲಾಗ್ತಾರೆ ಅನ್ನೋದು? ನಮ್ಮಲ್ಲಿ ನರಸಿಂಹಯ್ಯನವರು ಅಂತ ಇದ್ರು, ಎಚ್ ನರಸಿಂಹಯ್ಯ ಅಂತ. ಗೊತ್ತು ಸರ್. ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ನಮ್ಮ ಉಪಕುಲಪತಿಗಳಾಗಿದ್ದರು, MLC ಆಗಿದ್ದರು, ಶಿಕ್ಷಣ ತಜ್ಞರು. ನರಸಿಂಹಯ್ಯ ಅಂದರೆ ಅವರೇ ಒಂದು ದೊಡ್ಡ ಸಂಸ್ಥೆ. ಅವ್ರು ಹೇಳಿದರು, ಈ ದೇಶದ ಕ್ರಾಂತಿ ಯಾವುದೂ ಆಗಲ್ಲ ರೀ, ಪ್ರತಿ ವರ್ಷ ಸಂಕ್ರಾಂತಿ ಆಗುತ್ತೆ ರೀ ಅಂತ ಭಾಳ ಸೊಗಸಾದ ಮಾತು ಹೇಳ್ತಾಯಿದ್ರು. ಇದು ನಾನು ಮೊನ್ನೆ ಒಂದು ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡ್ತಾರೆ ಅಂತ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು 2.5 ವರ್ಷ ಮಾಡಿದ್ದೇನು, ಶಿವಕುಮಾರ್ ಬಂದ ಮೇಲೆ ಮಾಡೋದೇನು, ಅದು ಸಾಮಾನ್ಯ ಜನರಿಗೆ ಇಂಟ್ರೆಸ್ಟು. ಇಲ್ಲದೇ ಈ ಮೀಡಿಯಾದಲ್ಲೆಲ್ಲ ಬರೋದು ಸಾಮಾನ್ಯ ಜನರಿಗೆ ಬೆಳಗ್ಗೆ ವಾಕಿಂಗಲ್ಲಿ ಕಾಫಿ ಕುಡಿದ ನಂತರ ಚರ್ಚೆ ಮಾಡುವ ವಿಷಯಗಳೇ ಹೊರತು, ಅಥವಾ ಈ ಕಾಂಗ್ರೆಸ್ ಕಳ್ಳೆಕಾಯಿ ಬೀಜ ತಿನ್ನುವಾಗ ಅದು ಹೊಟ್ಟೆ ತುಂಬಿಸಲ್ಲ, ಅದು ಬಾಯಿಗೇನೋ ರುಚಿ ಕೊಡುತ್ತೆ, ಆ ರೀತಿ ಸರ್ಕೆ ಹೊರತು ಈ ಬದಲಾವಣೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನೂ ಸಂಬಂಧ ಇಲ್ಲ. ಇದು ಅವರಿಬ್ಬರು ನಡುವೆ ಒಪ್ಪಂದ ಆಗಿದ್ರೆ ಅವರಿಬ್ಬರು ಗೊತ್ತು, ಅಥವಾ ಇನ್ನೊಬ್ರಿಗೆ ಯಾರಿಗೂ ಗೊತ್ತು. ಅದನ್ನು ಸೋ ಕಾಲ್ಡ್ ಹೈಕಮಾಂಡ್ ಅನ್ನೋದು ತೀರ್ಮಾನ ತಗೋಬೇಕು. ಇದೊಂದನ್ನ ತೀರ್ಮಾನ ತೊಗೊಳ್ದೇನೆ ಕಳೆದ ನವಂಬರ್ 10, ನವಂಬರ್ 19, ಡಿಸೆಂಬರು ಬೆಳಗಾವಿ ಸೆಷನ್ಗಿಂತ ಮುಂಚೆ, ಇಲ್ಲ ಇಕ್ಬಾಲ್ ಹುಸೇನ್ ಹೇಳಿದ್ರು 5ನೇ ತಾರೀಕು, 6ನೇ ತಾರೀಕು, 9ನೇ ತಾರೀಕು ಆಗೋಗ್ಬಿಡುತ್ತೆ, ಇಲ್ಲ ಸಂಕ್ರಾಂತಿ, ಈ ರೀತಿ ನಡ್ಕೊಂಡು ಬಂದು ಜನರ ಕಣ್ಣಿಗೆ ಜನರನ್ನು ಬೇರೆ ಅವರ ಮನಸ್ಸನ್ನ ಬೇರೆ ಕಡೆ ಸೆಳೀತಾ ಇದ್ದಾರೆ ಹೊರತು ಇದರಿಂದ ಆಡಳಿತ ಯಂತ್ರದ ಮೇಲೆ ಭಾಳ ದೊಡ್ಡ ಪರಿಣಾಮ ಬಿದ್ದಿದೆ. ಯಾವ ಅಧಿಕಾರಿಗಳು ಮುಂದೆ ಯಾರು ಬರ್ತಾರೋ ಅನ್ನೋ ಒಂದು ಯೋಚನೆಯಿದ್ದಾರೆ, ಕೆಲಸಗಳು ಆಗ್ತಾಯಿಲ್ಲ.